ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ನಿನ್ನೆಯಿಂದ ಇಂಡಿಯಾ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಸೊ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಶೆಡ್ಯೂಲ್ ಹೇಗಿದೆ ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನ್ನಿ, ವಿಡಿಯೋನ ಪಟಾಪಟ್ ಅಂತ ಶುರು ಮಾಡಿಬಿಡೋಣ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಹಾಗೆಯೇ ಎಷ್ಟು ದಿನಗಳ ಕಾಲ ಇರುತ್ತೆ, ಯಾವ ಟೆಸ್ಟ್ ಮ್ಯಾಚ್ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಮೊದಲ ಟೆಸ್ಟ್ ನಡೀತಾ ಇರೋದು ಪರ್ತ್ನಲ್ಲಿ. ಇದು 22 ನವೆಂಬರ್ನಿಂದ 26 ನವೆಂಬರ್ ತನಕ ಆಗುತ್ತೆ. ಸೊ ಇದು ಭಾರತದಲ್ಲಿ 7:50ರಿಂದ ಪ್ರಸಾರ ಸ್ಟಾರ್ಟ್ ಆಗುತ್ತೆ. ಇನ್ನು ಎರಡನೇ ಟೆಸ್ಟ್ ಇರೋದು 6 ಡಿಸೆಂಬರ್ನಿಂದ 10 ಡಿಸೆಂಬರ್. ಇದು ಡೇ ಆ್ಯಂಡ್ ನೈಟ್ ಟೆಸ್ಟ್ ಆಗಿರುತ್ತೆ. ಇದು ಅಡಿಲೇಡ್ನಲ್ಲಿ ನಡೆಯುತ್ತೆ. 9:30ರಿಂದ ಭಾರತದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಕೂಡ ಇದೆ ಪ್ರೈಮ್ ಮಿನಿಸ್ಟರ್ 11 ಮತ್ತು ಇಂಡಿಯಾ ನಡುವೆ 30 ನವೆಂಬರಿಂದ 1 ನವೆಂಬರ್ ತನಕ. ಸೊ ಇದು ಪಿಂಕ್ ಬಾಲ್ ಟೆಸ್ಟ್ಗೆ ಪ್ರಾಕ್ಟೀಸ್ ಮ್ಯಾಚ್ ಆಗಿರುತ್ತೆ. ಸೊ ಮೂರನೇ ಟೆಸ್ಟ್ ಮ್ಯಾಚ್ ಇರೋದು 14 ಡಿಸೆಂಬರಿಂದ 18 ಡಿಸೆಂಬರ್ ಬ್ರಿಸ್ಬೇನ್ನಲ್ಲಿ. ಈ ಮ್ಯಾಚು 5:50ರಿಂದ ಪ್ರಸಾರ ಆಗುತ್ತೆ ಭಾರತದಲ್ಲಿ. ಇನ್ನು ನಾಲ್ಕನೇ ಮ್ಯಾಚ್ ಇರೋದು ಮೆಲ್ಬೋರ್ನ್ನಲ್ಲಿ 26 ಡಿಸೆಂಬರ್ನಿಂದ 30 ಡಿಸೆಂಬರ್. ಇದು 5 ಗಂಟೆಗೆ ಪ್ರಸಾರ ಆಗುತ್ತೆ ಭಾರತದಲ್ಲಿ. ಸೊ ನಂತರ ಕೊನೆಯ ಟೆಸ್ಟ್ ಮ್ಯಾಚ್ ಇರೋದು 3ರಿಂದ 7 ಜನವರಿ ತನಕ. ಇದು ಸಿಡ್ನಿಯಲ್ಲಿ ನಡೆಯುತ್ತೆ. 5 ಗಂಟೆಯಿಂದ ಪ್ರಸಾರ ಆಗುತ್ತೆ ಭಾರತದಲ್ಲಿ. ಸೊ ಇದಿಷ್ಟು 5 ಮ್ಯಾಚ್ಗಳು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಶೆಡ್ಯೂಲ್ ಆಗಿರೋದು. ಒಂದು ಡೇ ಆ್ಯಂಡ್ ನೈಟ್ ಟೆಸ್ಟ್ ಮ್ಯಾಚ್ ಕೂಡ ಇದೆ. ಸೊ ಎಕ್ಸೈಟಿಂಗ್ ಸೀರೀಸ್ ಬರೋದಕ್ಕಿದೆ. ಇಂಡಿಯಾ ಕೂಡ ನಿನ್ನೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಹೋಪ್ಫುಲಿ ನಮಗೆ ಅಂದ್ಕೊಂಡ ರಿಸಲ್ಟ್ ಬರಲಿ ಅಂತ ನಾವು ಆಸೋಣ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್.